ಈ ಸಭೆ ಬಂದಂತವ್ರಿಗೆ ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ನಮ್ಮ ರೈತರು ಇದ್ರೆ ನಾವಿರ್ತೇವೆ. ನಾವು ಇದಕ್ಕೊಂದು ದೊಡ್ಡ ಭಾಷಣ ಹೇಳಿದ್ರೆ ಅನ್ನ ಸಿಕ್ಕರೆ ಮಾತಾಡಕ್ ಬರ್ತದ. ನೀವು ಅನ್ನ ಕೊಡಬೇಡಿ, ಅವ್ರು ಮಾತಾಡಕ್ ಬರೋಣ, ನಡಿಯಕ್ ಬರೋಣ. ರೈತರಿಂದ ನಾವಿದ್ದೇವೆ ಅಂತ ಹೇಳಿ ಎರಡು ಮಾತಾಡಕ್ ಅವಕಾಶ ಕೊಟ್ಟಿದ್ದ ಅಧ್ಯಕ್ಷರಿಗೆ ಹಾಗೆ ಎಲ್ಲ ಸದಸ್ಯರಿಗೆ ಧನ್ಯವಾದ ಹೇಳ್ತೇನೆ. ಮತ್ತೊಂದು ನೀವು ಸರ್ ಅವ್ರು ಹೇಳಿದ್ರು ಎಲ್ಲ ರೈತರಿಗೆ ನೀವು ಸಾಲದ ಒಂದು ಪಾಸ್ಬುಕ್ ಕೊಡ್ರಿ ಅಂತ ಹೇಳಿದ್ರಿ ಸರ್. ಅದನ್ನು ಸರ್ ರೈತರು ಕೈಗಳಿಗೆ ಬಂದ ಮತ್ತೆ ಅದರಲ್ಲಿ ನಷ್ಟ ಆಗಿತ್ತು ಹೇಳಿದ್ದಾರೆ. ಮತ್ತೆ ಈಗ ಲಾಭ ಹೇಳಿ ಒಟ್ಟು ಖರ್ಚು ಸರ್ 17 ಲಕ್ಷ ಆಗಿರ್ಬೋದು ಮೋಸ್ಟ್ಲಿ. ಸೊಸೈಟಿಯ ವಾರ್ಷಿಕ ಮಹೋತ್ಸವದ ಅಂಗವಾಗಿ ನಡೆದಂತ ಪ್ರೋಗ್ರಾಮ್ ಇದು. ಅದಕ್ಕೆಲ್ಲ ರೈತರದ ಮೇನ್ ವರ್ಷದ ಲೆಕ್ಕಪತ್ರ ಇರೋದಂತ ನಮ್ಮ ಸಂಘು ನಮ್ಮ ಬೀದರ್ ತಾಲೂಕಿಗೆ ಫಸ್ಟ್ ಅದ. ಇಲ್ಲಿ ಎಲ್ಲ ಮುಕ್ತ ಜೀವಿಗಳು ರೈತರು ಹಿಂಗಾರ. ಇಲ್ಲಿ ಮೇನ್ ಕಸಬೇ ರೈತರು, ಹೊಲ, ಬೇರೆ ಸೋರ್ಸಸ್ ಇಲ್ಲ ಅಂತ ಒಳ್ಳೆ ಇದು ನಮ್ಮ ರೈತ ಸಂಘದ. ಅದು ಹಿಂಗೆ ಪ್ರೋಗ್ರೆಸ್ ಆಗಲಿ, ಎಲ್ಲ ಹೊಸ ಬಾಡಿ ಬಂದದ. ಮುಂದೆ ರೈತರಿಗೆ ಏನ್ ಮಾಡದ ಸಹಕಾರ ಮಾಡ್ರಿ ನೀವು ಎಲ್ಲರೂ. ಯಾಕಂದ್ರ ಇವತ್ತು ನಮ್ಮ PKP ಸೊಸೈಟಿದಾಗ ನಾ 5 ವರ್ಷ ನಿರ್ದೇಶಕರಿದ್ದ. ಇಲ್ಲಿ MT ಲೋನ್ ಇವತ್ತು ಯಾಕಂದ್ರೆ ಎಲ್ಲಾ ಸೊಸೈಟಿ ಕೊಡ್ಲತ್ತಾರ. ಇಲ್ಲಿ ನಮ್ಮ ಅಧ್ಯಕ್ಷರಾಗಲಿ ಎಲ್ಲ ಸದಸ್ಯರು ಹೋಗಿ ಇವತ್ತು ನಮ್ಮ DCC ಬ್ಯಾಂಕಿಗೆ ಹೋಗಿ ಅಧ್ಯಕ್ಷರಿಗೆ ಭೇಟಿ ಮಾಡಿ ಹೆಚ್ಚಿನ ಮಟ್ಟದಾಗ ನಮ್ಮಲ್ಲಿ ಲೋನ್ ತರಬೇಕು. MT ಲೋನು ರೈತರಿಗೆ ಇಸ್ಕೊಡ್ಬೇಕು. ರೈತ ಅಂದ್ರೆ ಫಸ್ಟ್ ಬೆನ್ನೆಲುಬು. ಅವರಿಂದ ನಾವು ಬದುಕಲು ಸಾಧ್ಯ ಇಲ್ಲ. ಯಾಕಂದ್ರೆ ಇದು ನಮ್ಗೆ ರೈತರಿಗೆ ಎಲ್ಲ ಸವಲತ್ತು ಇಸ್ಕೊಡ್ಬೇಕಂತ ನಾನು. ಅಲ್ಲಿಯಂಬರ್ ಗ್ರಾಮದಲ್ಲಿ ಪ್ರಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕಿನ 103ನೇ ವಾರ್ಷಿಕ ಸಭೆಯನ್ನು ಇಂದು ಮಾಡಲಾಗಿದೆ. ಈ ಸಭೆಯಲ್ಲಿ ಬಂದಂಥ ಎಲ್ಲ ರೈತರ ಬೆನ್ನೆಲುಬಾಗಿದ್ದಂಥ ಎಲ್ಲ ರೈತರಿಗೂ ನಾನು ಅಭಿನಂದನೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅಲಿಯಂಬರ್ನಿಂದ PKPS ಅಧ್ಯಕ್ಷನಾಗಿ ಸತೀಶ್ ಬಿರ್ನಳೆ. ನಾನು ರೈತರ ಬೆನ್ನೆಲುಬಾಗಿ ಹಿಂದೆ ನಾನು ಇರ್ತೀನಿ. ಮತ್ತೇನೆಂದರೆ ರೈತರದ್ದು ಏನೇ ಸಮಸ್ಯೆ ಇರಲಿ ಟೋಟ್ಲಿ ನಂಗೆ ಮಾತಾಡಿ ಹೆಚ್ಚಿಗೆ ಇದು ಇಲ್ಲ. ರೈತರದ್ದು ಏನೇ ಸಮಸ್ಯೆ ಇರಲಿ ಎನಿ ಟೈಮ್ ನಾವು ನಮ್ಮ ಸದಸ್ಯರು ನಾವು ಎಲ್ಲರೂ ಕುಲ್ತಿ ಬಗೆಹರಿಸ್ತೀವಿ ಎಂಬ ಧೈರ್ಯ ಅದ ನಮ್ಮಲ್ಲಿ. ಏನು ಸಮಸ್ಯೆ ಇದ್ರೂ ನಾವು